ಸಂಪಾದನೆ ಮಾಡೋದಕ್ಕೆ ಮನೆಯಿಂದ ಹೊರಟಾಗ ಹಣನೂ ಸಂಪಾದಿಸಿದೆ, ಸ್ವಾತಂತ್ರ್ಯವೂ ಸಿಕ್ಕಿತು. ಹೊಸ ಜಾಗ, ಹೊಸ ಗೆಳೆಯರು, ಮತ್ತೆ ನಿಧಾನವಾಗಿ ನಶಾದ ಚಟ ಆರಂಭವಾಯಿತು. ಪ್ರಾರಂಭದಲ್ಲಿ ಇವತ್ತು ಮಾತ್ರ ಅಂದ್ಕೊಂಡೆ, ಆದ್ರೆ ಇದು ಯಾವಾಗ ಅಭ್ಯಾಸ ಆಗೋಯ್ತೋ ಗೊತ್ತಿಲ್ಲ. ಶರಾಬು, ಸಿಗರೇಟು, ತಂಬಾಕು ಎಲ್ಲವೂ ನನ್ನ ಜೀವನದ ಭಾಗವಾದವು. ಹಣದ ಕೊರತೆ ಇರಲಿಲ್ಲ, ಆದರೆ ನನ್ನನ್ನು ನಾನೇ ಕಳ್ಕೊಳ್ತಾ ಹೋಗ್ತಿದ್ದೆ. ಕೆಲಸ ಹೋಯ್ತು, ದೇಹಾರೋಗ್ಯವೂ ಕೆಡ್ತು, ಮನೆಯವ್ರ ಜೊತೆ ಸಂಬಂಧ ಹಾಳಾಯಿತು. ಮತ್ತೆ ನನ್ನ ಬಗ್ಗೆ ಅನೇಕ ವಾರಗಳ ತನಕ ನಾನು ಯಾವುದೇ ಸುದ್ದಿ ಕೊಡದಿದ್ದಾಗ ಅಪ್ಪ ಮತ್ತು ನನ್ನ ಅಣ್ಣ ಪಟ್ಟಣಕ್ಕೆ ಬಂದರು. ನನ್ನನ್ನು ನೋಡಿದಾಗ ಅವರ ಕಣ್ಣುಗಳಲ್ಲಿ ನಾನು ಕಂಡಿದ್ದು ಅದು ಸಿಟ್ಟಲ್ಲ, ನೋವು. ಕನ್ನಡಿಯಲ್ಲಿ ನನ್ನನ್ನು ನಾನು ನೋಡುವುದು ಕೂಡ ಕಷ್ಟವಾಗಿತ್ತು. ಕನಸುಗಳನ್ನು ಹೊತ್ತುಕೊಂಡು ಮನೆಯಿಂದ ಹೊರಟಿದ್ದ ಹುಡುಗ ಎಲ್ಲೋ ಕಳೆದು ಹೋಗಿದ್ದ. ಮನೆಗೆ ಮರಳಿ ಬಂದಾಗ ಮನೆಯವರು ನನಗೆ ಏನೂ ಹೇಳಿಲ್ಲ. ಅವರಿಗೆ ಆಸರೆಯಾಗಿ ಸಿಕ್ಕಿದ್ದು ಬ್ಯಾನ್ ಆಲ್ಕೋ ಡ್ರಾಪ್ಸ್. ಅಪ್ಪ ಬಲವಂತ ಮಾಡಲಿಲ್ಲ, ಯಾವುದೇ ಭಾಷಣ ಕೊಡಲಿಲ್ಲ. ಪ್ರತಿದಿನ ನನ್ನ ಚಹಾ ಮತ್ತು ನೀರಿನಲ್ಲಿ 10ರಿಂದ 15 ಹನಿ ಸೇರಿಸ್ತಿದ್ರು. ಪ್ರಾರಂಭದಲ್ಲಿ ನನಗೆ ಗೊತ್ತಾಗ್ಲಿಲ್ಲ, ಆದರೆ ಕೆಲವೇ ದಿನಗಳಲ್ಲಿ ನಶಾದ ಬಯಕೆ ಕಡಿಮೆ ಆದ ಹಾಗೆ ಅನಿಸ್ತು. ಮನಸ್ಸು ಶಾಂತವಾಗಿರ್ತಿತ್ತು. ಮತ್ತೆ ಒಂದಿನ ನಾನು ಸ್ವತಃ ಹೇಳಿದೆ, ನಾನಿದನ್ನೆಲ್ಲ ಬಿಡಬೇಕು ಅಂತ. ಈಗ 3 ತಿಂಗಳಾಗಿದೆ. ನಾನು ಮತ್ತೆ ನನ್ನ ಕಾಲ ಮೇಲೆ ನಿಂತಿದ್ದೀನಿ. ಮತ್ತೆಲ್ಲಕ್ಕಿಂತ ಮುಖ್ಯವಾಗಿ ಆತ್ಮವಿಶ್ವಾಸ ಮೂಡಿದೆ. ನಾನು ಅನುಭವಿಸಿದ್ದನ್ನ ನಿಮಗೆ ಹೇಳ್ತಾ ಇದ್ದೀನಿ. ಬ್ಯಾನ್ ಆಲ್ಕೋ ಡ್ರಾಪ್ಸ್ ನಶಾದಿಂದ ಹೊರಬರುವ ನನಗೆ ಮೊದಲ ಮಾರ್ಗ. ಬಹುಶಃ ನಿಮಗೂ ಕೂಡ ಇದೊಂದು ಹೊಸ ಪ್ರಾರಂಭ ಆಗ್ಬೋದು. ಯಾವುದೇ ನಶಾ ಮಾಡುವಂತಹ ವ್ಯಕ್ತಿಯ ಕಾರಣದಿಂದಾಗಿ ನಿಮ್ಮ ಜೀವನ ಹಾಳಾಗುತ್ತಿದ್ದರೆ ಹಿಂದೆ ತರಿಸಿಕೊಳ್ಳಿ ಬ್ಯಾನ್ ಆಲ್ಕೋ ಮತ್ತು ನಶಾಕ್ಕೆ ಹೇಳಿ ವಿದಾಯ. ಈಗಲೇ ಕಾಲ್ ಮಾಡಿ.